ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಜಡ್ಜ್ಮೆಂಟ್ ಚಿತ್ರದ ಪ್ರಮೋಷನ್ಗೆ ಗ್ರೀನ್ ಪಾತ್ ಸಂಸ್ಥೆಗೆ ಆಗಮಿಸಿದ ಧನ್ಯಾ ರಾಮ್ಕುಮಾರ್ ಇವರು ತಮ್ಮ ಚಿತ್ರದ ಬಗ್ಗೆ ಹಾಗೂ ನಮ್ಮ ಚಾನೆಲ್ ಮುಖಾಂತರ ಕೆಲವೊಂದು ಮಾಹಿತಿಗಳನ್ನ ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ನಮಸ್ಕಾರ, ನಾನು ಸುನೀತಾ ಶ್ರೀನಿವಾಸ್. ಇವತ್ತು ನಮ್ಮ ಜೊತೆ ಇದ್ದಾರೆ ಧನ್ಯಾ ರಾಮ್ಕುಮಾರ್. ಇವರು ಜಡ್ಜ್ಮೆಂಟ್ ಮೂವಿ ಪ್ರಮೋಷನ್ಗೆ ಗ್ರೀನ್ ಪಾತ್ ರೆಸ್ಟೋರೆಂಟ್ ಬಂದಿದ್ದಾರೆ. ಬನ್ನಿ, ಅವ್ರನ್ನ ವೆಲ್ಕಮ್ ಮಾಡೋಣ. ಹಾಯ್, ಥ್ಯಾಂಕ್ ಯು ಫಾರ್ ಇನ್ವೈಟಿಂಗ್ ಮೀ. ಹೇಗಿದ್ದೀರಾ? ಐ ಆಮ್ ಗುಡ್. ನಾನು ಚೆನ್ನಾಗಿದೆ. ನೀವು? ನಮ್ಮ ಒಂದು ಗ್ರೀನ್ ಪಾತ್ ರೆಸ್ಟೋರೆಂಟ್ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀ. ನಿಮ್ಮ ಒಂದು ಡಯಟ್ ಎಲ್ಲ ಹೇಗಿರುತ್ತೆ ಮ್ಯಾಮ್? ಆದಷ್ಟು ಮನೇಲಿ ಊಟ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಯಾಕೆಂದರೆ ಮೈ ಮಾಮ್ ಆಲ್ಸೋ ಶಿ ಈಸ್ ಹೆಲ್ ಬೆಂಟ್ ಆನ್ ಮೀ ಲೀಡಿಂಗ್ ಅ ವೆರಿ ಹೆಲ್ದಿ ಲೈಫ್ ಸ್ಟೈಲ್. ಆ್ಯಂಡ್ ಹೆಲ್ದಿ ಲೈಫ್ ಸ್ಟೈಲ್ ಅಂತ ಬಂದರೆ ಮನೇಲಿ ಮಾಡಿರೋ ಊಟ, ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಯೂಸ್ ಮಾಡಿರೋಂಥ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಎಲ್ಲ ಅದು ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಐ ಥಿಂಕ್ ಮಮ್ಮಿ ಕೂಡ ಈಗ ಸ್ವಿಚ್ ಮಾಡ್ಕೊಂಡಿದ್ದಾರೆ ಟು ಯೂಸ್ ಆರ್ಗ್ಯಾನಿಕ್ ವೆಜಿಟಬಲ್ಸ್ ಮತ್ತು ಮಿಲೆಟ್ ಬೇಸ್ಡ್ ಡಯಟ್ನ ಫಾಲೋ ಮಾಡೋದಕ್ಕೂ ಹೇಳಿದ್ದಾರೆ. ಆಲ್ದೋ ಐ ಲವ್ ಮೈ ರೈಸ್, ಐ ವಿಲ್ ಟ್ರೈ. ಸೊ ನಿಮ್ಮದು ಡಯಟ್ ಆಗಾದರೆ ಮನೇಲಿ ಕೂಡ ಆರ್ಗ್ಯಾನಿಕ್ ಇದರಲ್ಲೇ ಇರುತ್ತೆ ಅಂತ. ನಮ್ಮ ರೆಸ್ಟೋರೆಂಟ್ ಕೂಡ ಬರೀ ಆರ್ಗ್ಯಾನಿಕ್ ಬೇಸ್ಡ್ ಇರೋದು, ಮಿಲೆಟ್ ಆ ಥರನೇ ಇದೆ. ಮೋರ್ ಆರ್ ಲೆಸ್ ಹೌದು. ಇವಾಗ ನನಗೆ ತುಂಬ ಸ್ನ್ಯಾಕ್ ಮಾಡೋದಂದರೆ ಇಷ್ಟ. ಸೊ ಯು ಗೆಟ್ ದೋಸ್ ಮಿಲೆಟ್ ಬೇಕ್ ಚಿಪ್ಸ್ ಅಲ್ಲ, ಪ್ಯಾಕೆಟ್ ಒನ್ಸ್, ಅದನ್ನು ಮಮ್ಮಿ ಸ್ಟೋರ್ ಮಾಡಿಟ್ಟಿರ್ತಾರೆ ಮನೇಲಿ. ಸೊ ನಾನು ಏನಾದ್ರು ಜಂಕ್ ತಿನ್ನಕ್ಕೆ ಹೋದರೆ ಶೀಲ್ ಕಮ್ ಆ್ಯಂಡ್ ಅದನ್ನು ಕೊಟ್ಬಿಡ್ತಾರೆ ನನಗೆ, ತಿಂತಾ ಇರು ಇದನ್ನು ಪರವಾಗಿಲ್ಲ ಅಂತ. ಮಖಾನ ಆ ಥರದ್ದೆಲ್ಲ ಟ್ರೈ ಮಾಡಿದೆ? ಖಾನಾ ಹ್ಯಾವ್ ಟ್ರೈಡ್, ಆಫ್ ಕೋರ್ಸ್ ಇಟ್ಸ್ ಹೆಲ್ದಿ. ಸೊ ಐಮ್ ಟ್ರೈಯಿಂಗ್, ಸ್ವಿಚ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ವೀಕೆಂಡ್ಸ್ ಮಾತ್ರ ಸ್ವಲ್ಪ ಯುನೋ ಮಿಕ್ಕಿದೆಲ್ಲದನ್ನು ತಿನ್ಬೋದು ಅಂತ. ಇಲ್ಲಿ ಯಾವ ಥರ ಇರುತ್ತೆ ಅಂದರೆ, ನಮ್ಮ ಒಂದು ಗ್ರೀನ್ ಪಾತಲ್ಲಿ ಆರ್ಗ್ಯಾನಿಕ್ ಫುಡ್ ಇರುತ್ತೆ. ಅಂದರೆ ಒಂದು ರಾಗಿ ಗಂಜಿ ಇರ್ಬೋದು, ಮಿಲೆಟ್ ಗಂಜಿ ಆ ಥರ ಎಲ್ಲ ಇರುತ್ತೆ ಬಫೆಯಲ್ಲಿ. ಆಮೇಲೆ ಸಲಾಡ್ಸ್ ಇರುತ್ತೆ, ಡಿಫ್ರೆಂಟ್ ಟೈಪ್ಸ್ ಆಫ್ ಸಲಾಡ್ಸ್ ಇರುತ್ತೆ. ಆಮೇಲೆ ಸ್ವೀಟ್ ಪೊಟೆಟೊ, ಬಾಯ್ಲ್ಡ್ ಸ್ವೀಟ್ ಪೊಟೆಟೊ, ಆ ಥರ ಇದ್ರದ್ದು ವೆಜಿಟೇಬಲ್ಸ್ ಎಲ್ಲ ಇರುತ್ತೆ, ಬಾಯ್ಲ್ಡ್ ಆ ಥರ ಎಲ್ಲ. ಆ್ಯಂಡ್ ಮಿಲೆಟ್ ಇಡ್ಲಿ ಎಲ್ಲ, ಮಿಲೆಟ್ ಬೇಸ್ಡ್, ಮಿಲೆಟ್ ಕಿಚ್. ಹೇಗಿರುತ್ತೆ ಟೇಸ್ಟ್? ತುಂಬ ಚೆನ್ನಾಗಿರುತ್ತೆ. ನಿಮ್ಮ ನಾರ್ಮಲ್ ಇಡ್ಲಿ ಥರನೇ ಟೇಸ್ಟ್ ಇರುತ್ತೆ. ನೀವು ಒಂದ್ಸರಿ ಬರಬೇಕು. ಫಾರ್ ಶೋ. ಇವತ್ತು ನನಗೆ ಜಾಸ್ತಿ ತಿನ್ನೋಕ್ಕಾಗ್ತಾ ಇಲ್ಲ, ಬಟ್ ಐ ಡೆಫಿನೆಟ್ಲಿ ಐ ಥಿಂಕ್ ಐಮ್ ಗೋನ್ ಹ್ಯಾವ್ ದ ಕ್ಯೂಕಂಬರ್. ವೆರಿ ಸ್ಮಾರ್ಟ್. ಇದು ಜ್ಯೂಸ್ ಸಿಪ್ ಮಾಡಿ, ಚೆನ್ನಾಗಿದೆ ಅದು. ವೆರಿ ರಿಫ್ರೆಶಿಂಗ್, ತುಂಬ. ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀ. ಆ್ಯಂಡ್ ನೆಕ್ಸ್ಟ್ ನೀವು ನಮ್ಮ ನಮ್ಮ ಈ ಒಂದು ಗ್ರೀನ್ ಪಾತ್ ರೆಸ್ಟೋರೆಂಟ್ ಫೌಂಡರ್ ಇದಾರಲ್ಲ, ಅವ್ರದ್ದು ಒಂದು ಏನು ಇಂಟೆನ್ಷನ್ ಅಂದರೆ ಆದಷ್ಟು ಆರ್ಗ್ಯಾನಿಕ್ ಫುಡ್ನ ಎಲ್ಲರಿಗೂ ಜನಗಳಿಗೆ ರೀಚ್ ಆಗಂಗೆ ಮಾಡಬೇಕು ಅಂತ ಅವರು ಒಂದು ಆರ್ಗ್ಯಾನಿಕ್ ಮೂವ್ಮೆಂಟ್ ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ಏನಾದ್ರು ಹೇಳ್ತೀರಾ? ಐ ಥಿಂಕ್ ಇಟ್ಸ್ ಅ ಗ್ರೇಟ್ ಇನಿಷಿಯೇಟಿವ್ ಅವ್ರು ಶುರು ಮಾಡಿರೋದು. ಅಂದರೆ ಆರ್ಗ್ಯಾನಿಕ್ ಫುಡ್ ತಿನ್ನೋದ್ರಿಂದ ವಿ ಟೆನ್ ಟು ಲೀಡ್ ಹೆಲ್ದಿ ಲೈಫ್ ಸ್ಟೈಲ್ಸ್, ಇನ್ಕ್ರೀಸ್ ಆರ್ ಲೈಫ್ ಸ್ಪ್ಯಾನ್, ಇಲ್ನೆಸ್ಸಸ್ ಕಮ್ಮಿ ಆಗೋದು, ಮತ್ತು ಇನ್ ಜನರಲ್ ನಮ್ಮ ಎನರ್ಜಿ ಲೆವೆಲ್ಸ್ ಯಾವಾಗಲೂ ಆನ್ ಟಾಪ್ ಇರುತ್ತೆ, ಬಿಕಾಸ್ ಇಟ್ಸ್ ಆರ್ಗ್ಯಾನಿಕ್ ಅನ್ನೋದ್ರಿಂದ. ಸೊ ಈ ಒಂದು ಮೂವ್ಮೆಂಟ್ ಅವ್ರು ಶುರು ಮಾಡಿರೋದು, ಐ ಥಿಂಕ್ ನನ್ನ ಕಡೆಯಿಂದ ಐ ವುಡ್ ಲೈಕ್ ಟು ವಿಶ್ ಹಿಮ್ ಆಲ್ ದ ಬೆಸ್ಟ್ ಆ್ಯಂಡ್ ಗಿವ್ ಹಿಮ್ ಮೈ ಫುಲ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನೆಕ್ಸ್ಟ್ ಟೈಮ್ ನೀವು ನಮ್ಮ ಇದಕ್ಕೆ ಲಂಚ್ ಇಲ್ಲ ಬ್ರೇಕ್ಫಾಸ್ಟ್ ಯಾವುದಕ್ಕಾದ್ರೂ ಖಂಡಿತ. ಥ್ಯಾಂಕ್ ಯು. ನಿಮ್ಮ ಒಂದು ಜಡ್ಜ್ಮೆಂಟ್ ಮೂವಿ ಬಗ್ಗೆ ಏನಾದರೂ ಹೇಳ್ತೀರಾ? ಸೊ ದಿ ಜಡ್ಜ್ಮೆಂಟ್ ಅಂತ ನಮ್ಮ ಸಿನಿಮಾ ಹೆಸರು. 24th May ರಿಲೀಸ್ ಆಗ್ತಾ ಇದೆ. ವಿತೌಟ್ ಗಿವಿಂಗ್ ಅವೇ ಟೂ ಮಚ್ ಅಬೌಟ್ ದ ಫಿಲ್ಮ್ ಹೇಳೋದಿದ್ರೆ, ಒಂದು ಒಳ್ಳೆ ಮೆಸೇಜ್ ಇರುವಂಥ ಲೀಗಲ್ ಥ್ರಿಲ್ಲರ್ ಅನ್ನೋದು ಒಂದು ಇಟ್ಸ್ ವೆರಿ ಯೂನಿಕ್ ಜಾನ್ರಾ. ನಮ್ಮ ಇಂಡಸ್ಟ್ರಿಯಲ್ಲಿ ನಾವು ಬಹುಶಃ ಕಮ್ಮಿನೇ ನೋಡೋದು ಈ ಥರ ಕೋರ್ಟ್ ರೂಮ್ ಡ್ರಾಮಾಸ್ ಆ್ಯಂಡ್ ಲೀಗಲ್ ಥ್ರಿಲ್ಲರ್ಸ್ನ. ಸೊ ಐ ಆಮ್ ವೆರಿ ಪ್ರೌಡ್, ನನಗೆ ತುಂಬ ಹೆಮ್ಮೆ ಆಗುತ್ತೆ ನಾ ಈ ಒಂದು ಸಿನಿಮಾದಲ್ಲಿ ಕೆಲಸ ಮಾಡ್ತಾ ಇರೋದು. ಈ ಸಿನಿಮಾದಲ್ಲಿ ರವಿ ಸರ್ ಇದ್ದಾರೆ, ದಿಗಂತ್ ಅವರಿದ್ದಾರೆ, ಮೇಘ್ನಾ ಅವರು ಮಾಡಿದ್ದಾರೆ, ಪ್ರಕಾಶ್ ಬೆಲವಾಡಿ ಸರ್, ರಂಗಾಯಣ ರಘು ಸರ್. ಸೊ ಒಂದು ಒಳ್ಳೆ ಸ್ಟಾರ್ ಕಾಸ್ಟ್ ಇಟ್ಕೊಂಡು ಬರ್ತಾ
ಮಾಡ್ತಾ ಇದ್ದೀವಿ. ಲಕ್ಷ್ಮಿ ಮ್ಯಾಮ್ ಕೂಡ ಇದ್ದಾರೆ. ಸೊ ಲಕ್ಷ್ಮಿ ಗೋಪಾಲ್ ಸ್ವಾಮಿ ಮ್ಯಾಮ್, ಸೊ ರೇಖಾ ಮ್ಯಾಮ್. ಹೇಳ್ತಾ ಇದ್ರೆ ನಾನು ಹೇಳ್ತಾ ಇರ್ಬೋದು ನಮ್ಮ ಕಾಸ್ಟ್ ಅಷ್ಟು ಚೆನ್ನಾಗಿದೆ. ಇಲ್ಲ ನೋ ಎನಿವೇ, ಸೊ ಒಂದು ಒಳ್ಳೆ ಕಾನ್ಸೆಪ್ಟ್ ಇರುವಂಥ ಸಿನಿಮಾ ಆ್ಯಂಡ್ ಎಲ್ರಿಗೂ ಗ್ರಿಪ್ ಆಗುವಂಥ ಸಿನಿಮಾ ಅಂತ ಹೇಳ್ಬೋದು. ಸೊ ಇದೇ 24th, ಮರಿದೆ ನೋಡಿ, ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ನೋಡ್ತೇವೆ. ನಿಮ್ಮ ಏನು ರೋಲ್ ಅಂತ ಕೇಳ್ಬೋದಾ ಇದರಲ್ಲಿ? ನನ್ನ ರೋಲ್ ಬಗ್ಗೆ ಏನು ಹೇಳಬೇಡಿ ಅಂತ ಹೇಳಿದ್ದಾರೆ. ಬಟ್ ನನ್ನ ಕ್ಯಾರೆಕ್ಟರ್ ಹೆಸರು ಬಂದುಬಿಟ್ಟು ಮಧು ಅಂತ. ನಾನು US ನಲ್ಲಿ ಓದ್ತಾ ಇರ್ತೀನಿ. ಅಲ್ಲಿಂದ ಏನೋ ಕಷ್ಟ ಆದಾಗ ಇಲ್ಲಿಗೆ ಬಂದು ಆ ಕಷ್ಟನ ಹೇಗೆ ಫೇಸ್ ಮಾಡ್ತೀವಿ ನಾನು ಮತ್ತು ದಿಗಂತ್ ಅವರಿಬ್ಬರು, ಬಿಕಾಸ್ ವಿ ಪ್ಲೇ ಈಚ್ ಅದರ್ಸ್ ಲವ್ ಇಂಟ್ರೆಸ್ಟ್. ಅದೇ ನನ್ನ ಒಂದು ಸ್ಟೋರಿ ಲೈನ್ ಆಗಿರುತ್ತೆ. ಆಲ್ ದ ಬೆಸ್ಟ್ ಫಾರ್ ಯುವರ್ ಮೂವಿ ಮ್ಯಾಮ್. ಬೇರೆ ನಿಮ್ಮ ಅಬ್ರಾಡಲ್ಲಿ ಕೂಡ ಏನಾದ್ರು ಇದೆಯಾ ರಿಲೀಸ್ ಮಾಡಬೇಕು ಅಂತ ಏನಾದ್ರು? ಐ ಥಿಂಕ್ ಈ ರಿಲೀಸ್ ಆಗಿ ಹೇಗೆ ನಡೆಯುತ್ತೆ ಅಂತ ನೋಡಿಕೊಂಡು ದೇ ಆರ್ ಪ್ಲ್ಯಾನಿಂಗ್ ಇಟ್ ಅಂತ ಅಂದ್ಕೊಳ್ತೀನಿ. ಓಕೆ ಮ್ಯಾಮ್, ಆಲ್ ದ ಬೆಸ್ಟ್ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಇದೇನಂತ ಗೊತ್ತಾಯ್ತು? ಕಿಚಡಿ ಮಿಲೆಟ್ಸ್. ಆಮೇಲೆ ಯಾವ ಥರ ಅನ್ಸ್ತು? ಚೆನ್ನಾಗಿದೆ, ನೈಸ್. ಐ ಥಿಂಕ್ ದೇರ್ಸ್ ಆಲ್ಸೋ ಘೀ ಇನ್ ಇಟ್. ದ ಘೀ ಇಸ್ ಟೇಸ್ಟಿಂಗ್ ನೈಸ್. ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ News 26 ಕನ್ನಡ. ನಾವು ನಿಮ್ಮೊಂದಿಗೆ.